ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ ಕನ್ನಡತಿ. ಇದೇನಪ್ಪ, ಏನು ಹೇಳ್ತಾ ಇದ್ದಾಳೆ, ಏನು ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರಾ? ಎಸ್, ನನ್ನ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಡೋಣ ಅಂತ. ಇದೇನು ನನ್ನ ಬಗ್ಗೆ ನಾನೇ ಮಾಡಿಕೊಡ್ತೀನಿ ಅಂತೀರಾ? ಎಸ್, ಕೆಲವೊಂದು ಸಾರಿ ನಮ್ಮ ಪರಿಚಯನ ನಾವು ಮಾಡಿಕೊಡ್ಬೇಕಾಗುತ್ತೆ. ಇಲ್ಲಾಂದರೆ ಯಾರು ಅಂತ ಗೊತ್ತಾಗೋದಿಲ್ಲ ಅಲ್ವಾ? ಇನ್ನೊಬ್ಬರು ಹೇಳಿ ಅನ್ನೋದಕ್ಕಿಂತ ಇದ್ಯಾವುದೇ ಅಹಂಕಾರ ಅಲ್ಲ, ಸಣ್ಣ ಪರಿಚಯನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ನನಗೆ ಈ ಸಾಹಿತ್ಯ ಕ್ಷೇತ್ರ ಅಂದರೆ ತುಂಬ ಇಷ್ಟ. ಬರೆಯೋದು, ಓದೋದು. ಸೊ ಇದು ನನ್ನ ಕಾಲೇಜ್ ಡೇಸಿಂದನೂ ಇತ್ತು. ಸ್ವಲ್ಪ ದಿನಗಳ ಮಧ್ಯೆ ಅದು ಗ್ಯಾಪ್ ಆಗಿತ್ತು. ಆನಂತರ ನಾನು ಮತ್ತೆ ಅದರಲ್ಲಿ ತೊಡಗಿಸ್ಕೊಂಡೆ. ನನಗೆ ಈ ಕ್ಷೇತ್ರದಿಂದ ಕೆಲವೊಂದು ಪ್ರಶಸ್ತಿಗಳು ಸಿಕ್ತು. ತುಂಬ ಖುಷಿ ಇದೆ. ಅಂಥ ಪ್ರಶಸ್ತಿಗಳಂತಂದರೆ ನಾನು ಮೊದಲಿಗೆ ತೊಗೊಂಡಿದ್ದು ಅವ್ವ ರಾಜ್ಯ ಪ್ರಶಸ್ತಿ. ಅದು ತುಂಬ ಖುಷಿ ಕೊಡ್ತು. ನಂತರ ನನಗೆ ಸುಬುಧೇಂದ್ರ ತೀರ್ಥ ಶಿಕ್ಷಕಿ ಸಾಹಿತ್ಯ ರತ್ನ ಪ್ರಶಸ್ತಿ. ಯಾಕೆಂದರೆ ನಾನು ಟೀಚರ್, ಪ್ರೈವೇಟ್ ಸ್ಕೂಲಲ್ಲಿ ನಾನು ಶಿಕ್ಷಕಿಯಾಗಿ ಒಂದು 15 ವರ್ಷ ಕೆಲಸ ಮಾಡಿರೋದ್ರಿಂದ, ಮತ್ತು ನಾನು ಒಳ್ಳೆ ಕನ್ನಡ ಟೀಚರ್ ಅಂತ ಕೂಡ ಎಲ್ಲ ಪೇರೆಂಟ್ಸ್ ಕಡೆಯಿಂದಾಗಲಿ ಎಲ್ಲ ಕಡೆಯಿಂದ ನಾನು ಒಂದು ಇಷ್ಟ ಆಗಿರೋದಕ್ಕೆ ಸಿಕ್ಕಿರ್ಬೋದು ಅಂದ್ಕೊಂಡಿದ್ದೀನಿ. ಸೊ ಇದು ನನಗೆ ಒಂದು ರಾಯರ ಸನ್ನಿಧಾನದಲ್ಲಿ ಸಿಕ್ಕಂತಹ ಪ್ರಶಸ್ತಿ. ತುಂಬ ಖುಷಿ ಇದೆ ಸ್ನೇಹಿತರೆ ಈ ಪ್ರಶಸ್ತಿ ಬಗ್ಗೆ. ನಂತರ ಕವಿ ವಿಭೂಷಣ ಮತ್ತು ಸ್ವರ್ಣ ಕನ್ನಡತಿ, ತ್ರಿವೇಣಿ ರತ್ನ, ಪಂಚತಂತ್ರ ದುರ್ಗಸಿಂಹ ರಾಷ್ಟ್ರೀಯ ಪ್ರಶಸ್ತಿ. ಇವು ನನಗೆ ಸಿಕ್ಕಂಥ ಅವಾರ್ಡ್ಗಳು. ಅದ್ರ ಜೊತೆ ಅನೇಕ ಆನ್ಲೈನ್ನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ದು ಅನೇಕ ಪ್ರಶಸ್ತಿಗಳು ಬಂದಿದ್ದಾವೆ. ಅವುಗಳನ್ನು ನಾನು ಇಲ್ಲೆಲ್ಲೂ ಹಾಕಿಲ್ಲ, ಮುಖ್ಯವಾದನ್ನು ಮಾತ್ರ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ. ಹಾಗೆಯೇ ನನಗೆ ಅಪ್ಪ ಕೂಡ ನನ್ನ ಟೀಚರ್ ಆಗಿದ್ದರು. ಅವರು ಒಂದು ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆಗಿದ್ದರು. ಸೊ ಅವರಿಂದ ನನಗೆ ಈ ಬರವಣಿಗೆ ಅನ್ನೋದು ಬಳುವಳಿಯಾಗಿ ಬಂದಿದೆ. ಇನ್ನು ನನ್ನ ಅಮ್ಮ ಓದೋದು, ಅವ್ರು ತುಂಬ ಬುಕ್ಸ್ನ ಓದ್ತಾಯಿದ್ರು. ಅವ್ರನ್ನ ನೋಡಿಯೇ ನನಗೆ ಈ ಓದೋ ಹುಚ್ಚು ಹಿಡ್ದಿರೋದು. ಅದ್ರ ಜೊತೆ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಆ್ಯಂಕರಿಂಗ್ ಆಗಿ ಮಾಡಿದ್ದೀನಿ. ಮತ್ತು ಅದ್ರ ಜೊತೆ ನಾನು ಅನೇಕ ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ಕವನ ವಾಚನ ಮಾಡಿದ್ದೀನಿ. ಅದ್ರ ಜೊತೆ ನನಗೆ ಸಾಹಿತ್ಯದಲ್ಲಿರ್ತಕ್ಕಂತಹ ಕತೆ, ಕವನ, ಲೇಖನ, ರುಬಾಯಿ, ಚೌಕ, ಹೀಗೆ ಅನೇಕ ಪ್ರಕಾರಗಳನ್ನು ನನಗೆ ಬರೆಯೋ ಅಭ್ಯಾಸ. ಸೊ ಅದ್ರ ಜೊತೆ ನಿಮಗೆ ಇನ್ನೊಂದು ವಿಷಯ ಹೇಳಬೇಕಾದ್ರೆ, ನಾನು ತುಂಬ ಆರ್ಟಿಕಲ್ಸ್ ಎಲ್ಲ ಮತ್ತು ಕತೆ, ಕವನ ಎಲ್ಲ ನಾನು ಅನೇಕ ಪತ್ರಿಕೆಗಳಲ್ಲಿ ಪ್ರಕಟಿಸ್ತಾ ಇದ್ದೆ. ಈ ಒಂದು ವರ್ಷದಿಂದ ನಾನು ಈ ಬರವಣಿಗೆಯಲ್ಲಿ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಈ ಕಡೆ ಬಂದೆ, ಯೂಟ್ಯೂಬ್ ಕಡೆ. ಸೊ ಇದರಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರಿಂದ ಇಲ್ಲಿ ಕಡಿಮೆ ಆಯಿತು ಸ್ನೇಹಿತರೆ. ಅಷ್ಟೇ ಅಲ್ಲ, ಈ ಕನ್ನಡತಿ ಅನ್ನೋದು ನಾನು ಫೇಸ್ಬುಕ್ ಅಕೌಂಟ್ ಓಪನ್ ಮಾಡುವಾಗ ಒಂದು 15 ವರ್ಷದ ಹಿಂದೆ ಇಟ್ಕೊಂಡಿದ್ದು. ಇದು ಯಾವುದೋ ಮೊನ್ನೆ ಸೀರಿಯಲ್ ನೋಡಿ ಇಟ್ಕೊಂಡಿದ್ದಂತೂ ಖಂಡಿತ ಅಲ್ಲ ಸ್ನೇಹಿತರೆ. ಈ ಕನ್ನಡತಿ ಅನ್ನೋದು ನೀವೆಲ್ಲರೂ ತುಂಬ ಇಷ್ಟಪಟ್ಟು ನನಗೆ ಹೇಳ್ತಾರೆ. ನನಗೆ ತುಂಬ ನನ್ನ ಸರ್ಕಲೆಲ್ಲ ತುಂಬ ಇಷ್ಟಪಡ್ತಾರೆ, ಮೆಚ್ಚುಗೆ ಸೂಚಿಸ್ತಾರೆ. ಸೊ ಇದ್ರ ಜೊತೆ ನಮ್ಮನ್ನು ತುಳಿಯೋಕ್ಕೆ ಅಂತಲೇ ಕೆಲವ್ರು ಇರ್ತಾರೆ. ಅಂಥ ತುಳಿಯೋರ ಮಧ್ಯೆ ನಾನು ಚಿಕ್ಕದಾಗಿ ಬೆಳೀತಾ ಇದ್ದೀನಿ. ಸೊ ನಾನು ಬೆಳಿಬೇಕು ಅಂದರೆ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಹಾರೈಕೆ, ಸಪೋರ್ಟ್ ಖಂಡಿತ ಇರಬೇಕು. ನಿಮ್ಮೆಲ್ಲರ ಹಾರೈಕೆ ಖಂಡಿತ ಇದೆ, ಆಶೀರ್ವಾದ ಖಂಡಿತ ಇದೆ ಅಂತ ಹೇಳ್ಕೊಂಡು ನಂಬಿದ್ದೀನಿ. ಮತ್ತು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟೈಮ್ ನೋಡೋರು. ಹಾಗೆಯೇ ನಿಮಗೆಲ್ಲ ಈ ನನ್ನ ಫೋಟೋಸ್ ಆಗಲಿ, ವಿಡಿಯೋ ಆಗಲಿ ಇಷ್ಟ ಆಗಿರಬೇಕಲ್ವ? ಇದು ನಾನು ಲಾಸ್ಟ್ ಇಯರ್ ಹಂಪಿ ಉತ್ಸವದಲ್ಲಿ ಪಾಲ್ಗೊಂಡಿದ್ದು. ಮತ್ತು ಮಂಜಮ್ಮ ಜೋಗತಿಯವರೊಂದಿಗೆ. ನಿಮಗೆಲ್ಲ ಇಷ್ಟ ಆಯ್ತಲ್ವಾ? ಓಕೆ ಸ್ನೇಹಿತರೆ, ಬಾಯ್.